ಹಾಯ್ ಎವ್ರಿವನ್, ವೆಲ್ಕಮ್ ಟು ಅವರ್ ಅಮೃತಾಂಜನ ಕುಕಿಂಗ್ ಚಾನೆಲ್. ಇನ್ನೇನು ಗಣೇಶ ಹಬ್ಬ ಹತ್ತಿರ ಬಂತು. ಸೊ ಹಾಗಾಗಿ ನಾವಿವತ್ತು ಗಣೇಶ ಹಬ್ಬದ ಸ್ಪೆಷಲ್ ಉಂಡೆಗಳಾದಂತಹ ಮಂಡಕ್ಕಿ ಉಂಡೆ, ಎಳ್ಳುಂಡೆ, ಕಾಯಿ ಉಂಡೆ ಮತ್ತು ಸುಕ್ಲುಂಡೆನ ಮಾಡ್ತಾಯಿದ್ದೀವಿ. ಸೊ ಇದನ್ನು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀವಿ. ಕಡಲೆಪುರಿ ಉಂಡೆ ಅಥವಾ ಮಂಡಕ್ಕಿ ಉಂಡೆಗೆ ಏನೆಲ್ಲ ಬೇಕು ಅಂತಂದರೆ, ಫಸ್ಟು ಮಂಡಕ್ಕಿ ನಾನಿಲ್ಲಿ ಈ ಬೌಲಲ್ಲಿ 4 ಕಪ್ ತಗೊಂಡಿದ್ದೀನಿ. ನೆಕ್ಸ್ಟು 1 ಕಪ್ಪು ಅದಕ್ಕೆ ಬೆಲ್ಲ, ನೆಕ್ಸ್ಟು 2 ಸ್ಪೂನು ತುಪ್ಪ. ಇದು ವಿತೌಟ್ ಸಾಲ್ಟೆಡ್ ಮಂಡಕ್ಕಿನ ಅಥವಾ ಕಡಲೆಪುರಿನ ತೊಗೊಬೇಕು. ಫಸ್ಟು ನಿಮಗೆ ಇದು ಕ್ರಿಸ್ಪಿಯಾಗಿಲ್ಲ ಅಂತಂದರೆ ಮಂಡಕ್ಕಿನ ನೀವು ಒಂದ್ಸಲ ಹುರ್ಕೊಬೇಕು, ಇಲ್ಲ ಅಂತಂದರೆ ಡೈರೆಕ್ಟಾಗಿ ಯೂಸ್ ಮಾಡ್ಬೋದು. ಎಣ್ಣೆ ಬಾಣಲಿಗೆ ತುಪ್ಪನ ಹಾಕಿದ್ದೀನಿ. ತುಪ್ಪ ಚೆನ್ನಾಗಿ ಕರಗಬೇಕು. ನೀವು ಹೈ ಫ್ಲೇಮ್ ಇಟ್ಕೊಬೇಡಿ, ಲೋ ಫ್ಲೇಮಲ್ಲೇ ಇರಲಿ ಗ್ಯಾಸು. ತುಪ್ಪ ಕರಗಿದೆ. ಇದಕ್ಕೆ ಇವಾಗ ಬೆಲ್ಲನ ಹಾಕ್ತಾ ಇದ್ದೀನಿ. ಗ್ಯಾಸು ಲೋ ಫ್ಲೇಮಲ್ಲೇ ಇರಲಿ, ಹೈ ಫ್ಲೇಮ್ ಇಡಬೇಡಿ. ಇದು ಚೆನ್ನಾಗಿ ಪಾಕ ಬರಬೇಕು. ಇವಾಗ ಪಾಕ ಬರ್ತಾ ಇದೆ ನೋಡಿ, ನೊರೆ ನೊರೆ ಬರ್ತಾ ಇದೆ. ಇನ್ನು ಸ್ವಲ್ಪ ನೊರೆ ಬರಬೇಕಿದು. ಇದು ಚೆನ್ನಾಗಿ ಪಾಕ ಬಂದಿದೆ. ಇದನ್ನ ಚೆಕ್ ಮಾಡೋದು ಹೇಗೆ ಅಂತಂದ್ರೆ, ಒಂದು ಬೌಲಲ್ಲಿ ನೀರು ತಗೊಂಡು ಇದಕ್ಕೆ ಒಂದು 2 ಡ್ರಾಪು ಬೆಲ್ಲನ ಹಾಕಿ. ಬೆಲ್ಲ ಹಾಕಿದ್ಮೇಲೆ ಸೊ ಇದು ನಿಮಗೆ ಈ ತರ ಉಂಡೆ ಕಟ್ಟಕ್ಕೆ ಬರುತ್ತಾ ಅಂತ ನೋಡ್ಕೊಳ್ಳಿ. ಬರ್ತಾ ಇದೆ ಅಂತಂದ್ರೆ ಪಾಕ ಬಂದಿದೆ ಅಂತ ಹೇಳ್ಬಿಟ್ಟು. ಇನ್ನು ಜಾಸ್ತಿ ಪಾಕ ಬಂದರೆ ಏರ್ ಪಾಕ ಆಗಿ ಉಂಡೆ ಗಟ್ಟಿ ಗಟ್ಟಿ ಆಗಿಬಿಡುತ್ತೆ. ಇದು ಕರೆಕ್ಟ್ ಆಗಿದೆ. ಇವಾಗ ಗ್ಯಾಸನ್ನು ಆಫ್ ಮಾಡಿ ಆಗಿದೆ. ಇದಕ್ಕೆ ನಾನು ಬೆಲ್ಲದ ಪಾಕಕ್ಕೆ ಇವಾಗ ಮಂಡಕ್ಕಿನ ಆ್ಯಡ್ ಮಾಡ್ತಾ ಇದ್ದೀನಿ. ನೀವಿಲ್ಲ ಅಂತಂದರೆ ಮಂಡಕ್ಕಿ ಒಂದು ಪ್ಲೇಟಿಗೆ ಹಾಕ್ಬಿಟ್ಟು ಈ ಪಾಕನ ಹಾಕಿ ಮಿಕ್ಸ್ ಮಾಡ್ಕೊಬೋದು, ತೊಂದರೆ ಇಲ್ಲ. ಕಡಲೆಪುರಿನ ಬೆಲ್ಲದ ಪಾಕದ ಜೊತೆಗೆ ಚೆನ್ನಾಗಿ ಮಿಕ್ಸ್ ಮಾಡಾಗಿದೆ. ನೀವು ಬೇಕಾದರೆ ಇದ್ರ ಜೊತೆಗೆ ಪುಟಾಣಿ, ಎಳ್ಳು, ನೆಕ್ಸ್ಟು ಶೇಂಗಾನ ಹುರಿದ್ಬಿಟ್ಟು ಸಿಪ್ಪೆ ತೆಗೆದು ಅದನ್ನು ಕೂಡ ಮಿಕ್ಸ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಾಗುತ್ತೆ. ಇವಾಗ ಇದನ್ನ ಉಂಡೆ ಮಾಡೋಣ. ನೆಕ್ಸ್ಟ್ ಇದನ್ನ ಈ ಥರ ಉಂಡೆ ಮಾಡ್ಕೊಬೇಕು. ನಿಮ್ಮ ಕೈಗೆ ಹಿಡಿತಾ ಇದೆ ಅಂತಂದರೆ ಸ್ವಲ್ಪ ನೀವು ತಣ್ಣೀರಲ್ಲಿ ಕೈನ ಅದ್ಬಿಟ್ಟು ಮತ್ತೆ ಉಂಡೆನ ಮಾಡಬಹುದು. ನೋಡಿ ಈ ಥರ. ಎಳ್ಳುಂಡೆಗೆ ಏನೆಲ್ಲ ಬೇಕು ಅಂತಂದರೆ, 1 ಕಪ್ಪು ಬಿಳಿ ಎಳ್ಳು, 1 ಕಪ್ಪು ಕರಿ ಎಳ್ಳು. ನಾನಿವತ್ತಿಲ್ಲಿ ಬಿಳಿ ಎಳ್ಳು ಮತ್ತು ಕರಿ ಎಳ್ಳು ಎರಡನ್ನೂ ಮಿಕ್ಸ್ ಮಾಡಿಬಿಟ್ಟು ಎಳ್ಳುಂಡೆ ಮಾಡ್ತಾ ಇದ್ದೀನಿ. ನೀವು ಸಪರೇಟಾಗಿ ಬೇಕಾದರೆ ಎಳ್ಳುಂಡೆ ವೈಟು ಮತ್ತು ಬ್ಲ್ಯಾಕನ್ನು ಮಾಡ್ಬೋದು. ನಾನಿಲ್ಲಿ ಇವತ್ತು ಎರಡನ್ನೂ ಮಿಕ್ಸ್ ಮಾಡಿಬಿಟ್ಟು ಮಾಡ್ತಾ ಇದ್ದೀನಿ. ನೆಕ್ಸ್ಟು ಇದಕ್ಕೆ 3/4 ಕಪ್ಪು ಬೆಲ್ಲ, ನೆಕ್ಸ್ಟು 2 ಸ್ಪೂನು ತುಪ್ಪ. ಸೊ ಇದನ್ನ ಹೇಗೆ ಮಾಡೋದು ಅಂತ ನೋಡೋಣ. ಇವಾಗ ಎಳ್ಳನ್ನ ಹುರ್ಕೊಬೇಕು. ಎಳ್ಳನ್ನ ಚೆನ್ನಾಗಿ ಹುರ್ಕೊಬೇಕು. ತುಂಬಾ ಹುರಿಬಾರ್ದು ಇದನ್ನ. ಜಸ್ಟ್ ನಿಮ್ಗೆ ಇದು ಒಂದು ಬಿಳಿ ಎಳ್ಳು ಜಸ್ಟ್ ಒಂದು ಲೈಟ್ ಬ್ರೌನ್ ಕಲರ್ಗೆ ಟರ್ನ್ ಆಗೋವರೆಗೂ ಹುರ್ಕೊಬೇಕು. ಮತ್ತೆ ನಿಮ್ಗೆ ಇದು ಚೆನ್ನಾಗಿರೋ ಪರಿಮಳ ಬರುತ್ತೆ, ಅವಾಗ ಗೊತ್ತಾಗುತ್ತೆ ಇದು ಚೆನ್ನಾಗಿ ಫ್ರೈ ಆಗಿದೆ ಅಂತ ಹೇಳ್ಬಿಟ್ಟು. ಇದು ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ನೋಡಿ, ಬಿಳಿ ಎಳ್ಳು ಲೈಟ್ ಬ್ರೌನ್ ಕಲರಿಗೆ ಟರ್ನ್ ಆಗಿದೆ. ಇವಾಗ ಗ್ಯಾಸನ್ನು ಆಫ್ ಮಾಡೋಣ. ಗ್ಯಾಸ್ ಹಚ್ಚಾಗಿದೆ. ಇದಕ್ಕೆ ಇವಾಗ ತುಪ್ಪನ ಹಾಕ್ತಾ ಇದ್ದೀನಿ. ಸಿಮ್ಮಲ್ಲಿ ಇರಲಿ ಗ್ಯಾಸು, ತುಪ್ಪ ಕರಗಲಿ ಚೆನ್ನಾಗಿ. ತುಪ್ಪ ಕರಗಿದೆ. ಇದಕ್ಕೆ ಇವಾಗ ನಾನು ಬೆಲ್ಲನ ಹಾಕ್ತಾ ಇದ್ದೀನಿ. ಇದು ಬೆಲ್ಲ ಚೆನ್ನಾಗಿ ಪಾಕ ಬರಬೇಕು. ಇದು ಚೆನ್ನಾಗಿ ಪಾಕ ಬಂದಿದೆ ಇವಾಗ. ಸೊ ಇದಕ್ಕೆ ಇವಾಗ ನಾನು ಎಳ್ಳನ್ನ ಮಿಕ್ಸ್ ಮಾಡ್ತಾ ಇದ್ದೀನಿ. ಎಳ್ಳನ್ನ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇವಾಗ. ನೀವು ಬೇಕಿದ್ರೆ ಇದಕ್ಕೆ ಏಲಕ್ಕಿ ಪೌಡ್ರು ಕೂಡ ಹಾಕ್ಕೊಬೋದು.
ಚೆನ್ನಾಗಿ ಅದು ಕೂಡ ಫ್ಲೇವರ್ ಕೊಡುತ್ತೆ. ನೀವು ಇದಕ್ಕೆ ಬೇಕಾದರೆ ಶೇಂಗಾ ಕೂಡ ಫ್ರೈ ಮಾಡಿಬಿಟ್ಟು ಹಾಕ್ಬೋದು. ಆಪ್ಷನಲ್ಲು, ಶೇಂಗಾ ಏಲಕ್ಕಿ ಎಲ್ಲ ಆಪ್ಷನಲ್ಲು. ಚೆನ್ನಾಗಿ ಮಿಕ್ಸ್ ಆಗಿದೆ ಇದು. ಇವಾಗ ಉಂಡೆ ಮಾಡಬೇಕಿದ್ನ. ಎಳ್ಳುಂಡೆ ತುಂಬ ಹೆಲ್ದಿ, ತುಂಬ ಪ್ರೋಟೀನ್ ಇದೆ ಎಳ್ಳಲ್ಲಿ. ತುಂಬ ಜನರಿಗೆ ಇದು ಗೊತ್ತಿಲ್ಲ. ಎಳ್ಳಲ್ಲಿ ತುಂಬ ಪ್ರೋಟೀನ್ ಅಂಶ ಇದೆ. ಇವಾಗ ಈ ಥರ ಉಂಡೆ ಮಾಡಬೇಕಿದ್ನ. ಬೆಲ್ಲದ ಕಾಯಿ ಉಂಡೆ ಅಥವಾ ಕೊಬ್ಬರಿ ಉಂಡೆಗೆ ಬೇಕಾಗಿರುವಂಥದ್ದು ನಾನು ಈ ಬೌಲಲ್ಲಿ ಮುಕ್ಕಾಲು ಬೌಲು ತೊಗೊಂಡಿದ್ದೀನಿ. ಕಾಯಿನ ತುರಿದಿಟ್ಟುಕೊಂಡಿರುವಂತಹ ಕಾಯಿ, ಮತ್ತು ಮುಕ್ಕಾಲು ಬೌಲು ಚಿಕ್ಕ ಬೌಲಲ್ಲಿ ಬೆಲ್ಲವನ್ನು ತೊಗೊಂಡಿದ್ದೀನಿ. 1-2 ಸ್ಪೂನು ಇದು ತುಪ್ಪ, ಇಷ್ಟು ಸಾಕಾಗುತ್ತೆ. ಹೇಗೆ ಮಾಡೋದಂತ ನೋಡೋಣ. ಮೊದಲಿಗೆ ಕಾಯನ್ನು ಹಾಕ್ತಾ ಇದ್ದೀನಿ. ಅದ್ರ ಜೊತೆನೇ ಬೆಲ್ಲವನ್ನು ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದನ್ನು. ಇದು ಪಾಕ ಬರುವವರೆಗೂ ಇದನ್ನ ಸ್ವಲ್ಪ ತೊಳಸ್ತಾ ಇರಬೇಕು. ಈ ಕಾಯಿ ಉಂಡೆ ಅಥವಾ ಕೊಬ್ಬರಿ ಉಂಡೆ ತುಂಬ ಈಸಿಯಾಗಿ ಮಾಡುವಂತಹ ರೆಸಿಪಿ. ಗಣೇಶ ಹಬ್ಬಕ್ಕೆ ತುಂಬ ಈಸಿಯಾಗಿ ಮಾಡ್ಬೋದು ಇದನ್ನ. ಸ್ವಲ್ಪ ಟೈಮ್ ಬೇಕಾಗುತ್ತೆ ಪಾಕ ಬರೋಕ್ಕೆ. ಗಟ್ಟಿ ಆಗ್ತಾ ಇದೆ. ಸ್ವಲ್ಪ ತುಪ್ಪನ ಹಾಕ್ತಾ ಇದ್ದೀನಿ ಇದಕ್ಕೆ. ಬೇಕು ಅಂದರೆ ಏಲಕ್ಕಿ ಪೌಡ್ರನ್ನು ಕೂಡ ಹಾಕ್ಬೋದು. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದು ಪಾಕ ಅಂತ ಅಂದರೆ ಉಂಡೆ ಕಟ್ಟೋಕ್ಕೆ ಬರಬೇಕು. ಆ ಥರ ಕನ್ಸಿಸ್ಟೆನ್ಸಿಯನ್ನು ನೋಡ್ಕೋಬೇಕು ನಾವು. ಆರಿದ ಮೇಲೆ ಉಂಡೆ ಕಟ್ಟೋಕ್ಕೆ ಬರಬೇಕು, ಆ ಥರ. ಸ್ವಲ್ಪ ಎಳ್ಳನ್ನು ಆ್ಯಡ್ ಮಾಡಿದ್ದೀನಿ ಇದಕ್ಕೆ. ಇದಾಗಿದೆ. ಇವಾಗ ಇದನ್ನ ಆರೋಕ್ಕೆ ಬಿಟ್ಟು, ಸ್ವಲ್ಪ ಆರೋಕ್ಕೆ ಬಿಟ್ಟು, ತುಂಬ ಆರೋಕ್ಕೆ ಬಿಡಬಾರ್ದು. ಸ್ವಲ್ಪ ಆರಿದ ಮೇಲೆ ಉಂಡೆಯನ್ನು ಕಟ್ಟೋಣ. ಈಗ ಕಾಯಿ ಉಂಡೆಯನ್ನು ಕಟ್ತಾ ಇದ್ದೀವಿ. ತುಂಬ ಈಸಿಯಾಗಿ ಮಾಡುವಂತಹ ರೆಸಿಪಿ. ಖಂಡಿತ ಒಮ್ಮೆ ಟ್ರೈ ಮಾಡಿ ನೋಡಿ ಇದನ್ನು. ಇದ್ರ ನೆಕ್ಸ್ಟ್ ವರ್ಷನ್ನು ಸುಕುಲುಂಡೆ ಅಂತ ಮಾಡ್ತೀವಿ. ಈ ಸುಕುಲುಂಡೆಗೆ ಏನು ಬೇಕು ಅಂದರೆ ಇದೇ ಉಂಡೆ, ಆಯಿತಾ. ಇದಕ್ಕೆ ಈ ಅಕ್ಕಿಯನ್ನು 1 ಕಪ್ಪು ನಾನು ನೆನೆಸಿಟ್ಟಿದ್ದೀನಿ. 2 ಅವರ್ ನೆನೆಸಿಟ್ಟಿದ್ದೀನಿ. ಈಗ ಈ ಅಕ್ಕಿಯನ್ನು ಚೆನ್ನಾಗಿ ರುಬ್ತಾ ಇದ್ದೀನಿ. ನುಣ್ಣಗೆ ರುಬ್ಕೊಬೇಕು. ಅಕ್ಕಿಯನ್ನು ರುಬ್ಬಿದ್ದಾಗಿದೆ. ಸ್ವಲ್ಪ ಗಟ್ಟಿಗೆ ನಾನು ರುಬ್ಕೊಂಡಿದ್ದೀನಿ ಇದನ್ನು. ಇವಾಗ ಈ ಕಾಯಿ ಉಂಡೆ ಮಾಡಿರ್ತೀವಲ್ಲ, ಈ ಕಾಯಿ ಉಂಡೆನ ಇದರೊಳಗಡೆ ಹೀಗೆ ಅದ್ದಿ ಎಣ್ಣೆ ಕಾವಲಿ ಒಳಗೆ ಇಡಬೇಕು. ಇದನ್ನು ಬಿಡಬೇಕು. ತುಂಬ ನುಣ್ಣಗೆ ನಾನು ಇದನ್ನ ರುಬ್ಕೊಂಡಿಲ್ಲ. ನೋಡಿ, ಅದಕ್ಕೆ ಬಂದ ತಕ್ಷಣ ಇದನ್ನು ಆಗಿದೆ ಅಂತ ಅರ್ಥ. ಸುಕ್ಕುಲುಂಡೆ ರೆಡಿಯಾಗಿದೆ. ಗಣೇಶ ಹಬ್ಬದ ಉಂಡೆಗಳು, ಮಂಡಕ್ಕಿ ಉಂಡೆ, ಎಳ್ಳುಂಡೆ, ಕಾಯಿ ಉಂಡೆ, ಸುಕ್ಕುಲುಂಡೆ ರೆಡಿಯಾಗಿದೆ. ನೀವು ಇದನ್ನು ಹಬ್ಬಕ್ಕೆ ಮನೇಲಿ ಮಾಡಿ. ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಲೈಕ್ ಮಾಡಿ.